ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಸಿದ್ಧಾಂತ ಸದ್ಯ ಎಂ ಪಿ ಪ್ರಕಾಶ್ ಅವರ 85ನೇ ಹುಟ್ಟುಹಬ್ಬ. ಅವರು ನಾಡಿಗೆ ಮಾಡಿರುವಂಥ ಸಾಧನೆಯನ್ನು ಮೆಲುಕು ಹಾಕೋದಾದರೆ ಎಲ್ಲ ರಂಗಗಳಲ್ಲಿ ಅವರು ಏನು ಮಂತ್ರಿಗಳಾದರೂ ಎಲ್ಲ ರಂಗಗಳಲ್ಲಿ ಅವರು ತಮ್ಮದೇ ಆದಂಥ ಛಾಪನ್ನು ಒತ್ತಿದ್ದಾರೆ. ಈ ಹೂವಿನಡಗಲಿಯ ಹೂನೆಲ ಅವರ ಕರ್ಮಭೂಮಿಯಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅವರು ಇದ್ದು ಮಾರ್ಗದರ್ಶನ ಮಾಡುವಂಥ ಸಂದರ್ಭದಲ್ಲಿಯೇ ಅವರು ಅಕಾಲಿಕವಾಗಿ ಅಂದರೆ ಅವರು ಕ್ಯಾನ್ಸರ್ ಪೀಡಿತರಾಗಿ ಗತಿಸುವಂಥ ಮುಂಚೆ ಭಾಳ ದೊಡ್ಡದಾಗಿರುವಂಥ ಕೊಡುಗೆಯನ್ನು ಮತ್ತು ಭಾಳ ದೊಡ್ಡದಾಗಿರುವಂಥ ರಾಜಕೀಯ ಪರಂಪರೆಯನ್ನು ಉಳಿಸಿ ಹೋಗಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೋದೇ ಒಂದು ಸೌಭಾಗ್ಯ. ಈ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಸೋದರಿ ವೀಣಾ ಮಹಾಂತೇಶ್ ಅವ್ರ ಜೊತೆಗೆ ಉಳಿದಂಥ ಎಲ್ಲ ನಾಯಕರ ಜೊತೆಗೆ ಬಂದಿದ್ದೇವೆ. ಇಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ಆ ಮಹಾನ್ ವ್ಯಕ್ತಿ ಏನು ಸಾಮಾಜಿಕವಾದಂಥ ಕೆಲಸವನ್ನು ಮಾಡಿದ್ರು ಅದರ ಪರಂಪರೆಯನ್ನು ಮುಂದುವರಿಸೋಣ ಮತ್ತು ಕಿಂಚಿತ್ತಾದರೂ ಸಂಕೋಚ ಪಡುವಂಥ ಕಿಂಚಿತ್ತಾದರೂ ಮೌಲ್ಯಗಳನ್ನು ಗೌರವಿಸುವಂಥ ಗುಣವನ್ನು ನಾವಾದರೂ ಬೆಳೆಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೆ ನಾವು ಎಂ ಪಿ ಪ್ರಕಾಶ್ ಕುಟುಂಬದ ಪರವಾಗಿ, ಸಮಾಜಮುಖಿ ಟ್ರಸ್ಟ್ ಪರವಾಗಿ, ಪ್ರತಿಷ್ಠಾನದ ಪರವಾಗಿ, ರಂಗಭಾರತಿಯ ಪರವಾಗಿ ಸಲ್ಲಿಸ್ತೇನೆ. ಇದೊಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ನಮ್ಮೆಲ್ಲರ ಸಂತೋಷ ಅನ್ನೋ ಮಾತನ್ನು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ನೀವು ಕರ್ಕೊಂಡು ನಾವೇ